1931 ಮಾರ್ಚ್ 23ರಂದು ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್, ರಾಜಗುರು ಮತ್ತು ಸುಖದೇವ್ ಅವರನ್ನು ಗಲ್ಲಿಗೇರಿಸಲಾಯಿತು. ಅವರನ್ನು ಗಲ್ಲಿಗೇರಿಸುವ ದಿನಾಂಕವನ್ನು ನ್ಯಾಯಾಲಯವು ಮಾರ್ಚ್ 24 ಎಂದು ನಿಗದಿಪಡಿಸಿತ್ತು. ಆದರೆ ಭಗತ್ ಸಿಂಗ್, ರಾಜಗುರು ಮತ್ತು ಸುಖದೇವ್ ಅವರಿಗೆ ಗಲ್ಲು ಶಿಕ್ಷೆ ನೀಡಿದ ಬಗ್ಗೆ ಜನರಲ್ಲಿ ಕೋಪವಿತ್ತು. ಈ ಕೋಪದ ಭಯದಿಂದಾಗಿ 3 ಕ್ರಾಂತಿಕಾರಿಗಳನ್ನು ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿ ಒಂದು ರಾತ್ರಿ ಮುಂಚಿತವಾಗಿ ಗೌಪ್ಯವಾಗಿ ಗಲ್ಲಿಗೇರಿಸಲಾಯಿತು. 1928ರಲ್ಲಿ ಸೈಮನ್ ಆಯೋಗದ ವಿರುದ್ಧದ ಪ್ರತಿಭಟನೆಯ ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಲಾಲಾ ಲಜಪತ್ ರಾಯ್ ಅವರು ಬ್ರಿಟಿಷರ ಲಾಠಿ ಚಾರ್ಜ್ನಲ್ಲಿ ಗಂಭೀರವಾಗಿ ಗಾಯಗೊಂಡರು. ಈ ಗಾಯಗಳು ಅವರ ಸಾವಿಗೆ ಕಾರಣವಾಯಿತು. ಲಾಲಾಜಿ ಅವರ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಈ ಕ್ರಾಂತಿಕಾರಿಗಳು ಇಂಗ್ಲಿಷ್ ಪೊಲೀಸ್ ಅಧಿಕಾರಿ ಸ್ಕಾಟ್ನನ್ನು ಕೊಲ್ಲಲು ಯೋಜಿಸಿದರು. 1928ರ ಡಿಸೆಂಬರ್ 17ರಂದು 3 ಈ ಯೋಜನೆಯ ಪ್ರಕಾರ ಲಾಹೋರ್ನ ಪೊಲೀಸ್ ಪ್ರಧಾನ ಕಚೇರಿಯನ್ನು ತಲುಪಿದರು. ಆದಾಗ್ಯೂ ಸ್ಕಾಟ್ ಬದಲಿಗೆ ASP ಸ್ಯಾಂಡರ್ಸ್ ಹೊರಬಂದರು. ಭಗತ್ ಸಿಂಗ್ ಮತ್ತು ರಾಜಗುರು ಅವರನ್ನು ಸ್ಕಾಟ್ ಎಂದು ಭಾವಿಸಿ ಅವರನ್ನು ಅಲ್ಲಿಯೇ ಕೊಂದರು. ನಂತರ 1929ರ ಏಪ್ರಿಲ್ 8ರಂದು ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ಬ್ರಿಟಿಷ್ ಇಂಡಿಯಾದ ಕೇಂದ್ರ ಅಸೆಂಬ್ಲಿಯ ಮೇಲೆ ಬಾಂಬ್ ಎಸೆದರು. ಬಾಂಬ್ ಎಸೆದ ನಂತರ ಅಲ್ಲೇ ನಿಂತು ಬಂಧನಕ್ಕೊಳಗಾದರು. ದೆಹಲಿ ಅಸೆಂಬ್ಲಿಯಲ್ಲಿ ಬಾಂಬ್ ಎಸೆದ ನಂತರ ಎಸೆದ ಕರಪತ್ರಗಳಲ್ಲಿ ಈ ರೀತಿ ಬರೆಯಲಾಗಿತ್ತು: ಕಿವುಡರಿಗೆ ಕೇಳಲು ದೊಡ್ಡ ಶಬ್ದ ಬೇಕು ಎಂದು. ಅದರ ನಂತರ 1931ರ ಮಾರ್ಚ್ 23ರಂದು ಭಗತ್ ಸಿಂಗ್ರನ್ನು ರಾಜಗುರು ಮತ್ತು ಸುಖದೇವ್ ಅವರೊಂದಿಗೆ ಗಲ್ಲಿಗೇರಿಸಲಾಯಿತು. ಆದರೆ ಬಟುಕೇಶ್ವರ್ ದತ್ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ರಾಮ್ ಮನೋಹರ್ ಲೋಹಿಯಾ ಅವರು 1910ರ ಮಾರ್ಚ್ 23ರಂದು ಉತ್ತರ ಪ್ರದೇಶದಲ್ಲಿ ಜನಿಸಿದರು. ಅವರು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಆಳವಾದ ಚಿಂತಕ ಮತ್ತು ಸಮಾಜವಾದಿ ರಾಜಕಾರಣಿಯಾಗಿದ್ದರು. ಭಗತ್ ಸಿಂಗ್ ಮತ್ತು ಅವರ ಸಹಚರರ ತ್ಯಾಗದ ನಂತರ ರಾಮ್ ಮನೋಹರ್ ಲೋಹಿಯಾ ತಮ್ಮ ಜನ್ಮದಿನವನ್ನು ಎಂದಿಗೂ ಆಚರಿಸಲಿಲ್ಲ. ಅವರು ತಮ್ಮ ಜನ್ಮದಿನವನ್ನು ಹುತಾತ್ಮ ದಿನವನ್ನಾಗಿ ಅರ್ಪಿಸಿದರು. ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಹುತಾತ್ಮರಾಗಿ ಸಮಾಜಕ್ಕೆ ದೊಡ್ಡ ಕನಸನ್ನು ನೀಡಿದ ನಮ್ಮ ಮಹಾವೀರರನ್ನು ಜನ್ಮದಿನಕ್ಕಿಂತ ಹೆಚ್ಚಾಗಿ ನೆನಪಿಸಿಕೊಳ್ಳುವ ದಿನ ಇದಾಗಿದೆ. ಇಂತಹ ಹುತಾತ್ಮರು ಸಮಾಜದಲ್ಲಿ ಹೊಸ ಚಿಂತನೆ ಮತ್ತು ಕನಸು ಕಾಣುವ ದೃಷ್ಟಿಯನ್ನು ಹುಟ್ಟುಹಾಕುತ್ತಾರೆ. ಆ ಕನಸನ್ನು ಮುಂದಕ್ಕೆ ಕೊಂಡೊಯ್ಯುವ ದಿನವಿದು ಎಂದು ಅವರು ಹೇಳುತ್ತಿದ್ದರು. ರಾಮ್ ಮನೋಹರ್ ಲೋಹಿಯಾ ಅವರು ದೇಶದ ಎಲ್ಲ ಜನರ ಧ್ವನಿಯಾಗಿ ಅವರೆಲ್ಲರ ಧ್ವನಿಯನ್ನು ಸಂಸತ್ತಿಗೆ ಕೊಂಡೊಯ್ಯುವ ಕೆಲಸ ಮಾಡಿದರು. 1940ರ ಮಾರ್ಚ್ 23 ಮುಸ್ಲಿಮರಿಗೆ ಪ್ರತ್ಯೇಕ ದೇಶವಾಗುವ ಪ್ರಕ್ರಿಯೆಯಲ್ಲಿ ಪ್ರಮುಖ ಮೈಲಿಗಲ್ಲು. ಈ ದಿನದಂದು ಮುಸ್ಲಿಂ ಲೀಗ್ ಲಾಹೋರ್ನಲ್ಲಿ ಪ್ರಸ್ತಾಪವನ್ನು ಮುಂದಿಟ್ಟಿತು. ಅದನ್ನು ನಂತರ ಪಾಕಿಸ್ತಾನ ಪ್ರಸ್ತಾಪ ಎಂದು ಕರೆಯಲಾಯಿತು. ಇದರ ಅಡಿಯಲ್ಲಿ ಸಂಪೂರ್ಣ ಸ್ವತಂತ್ರ ಮುಸ್ಲಿಂ ದೇಶವನ್ನು ರಚಿಸಲಾಗುವುದು ಎಂದು ಹೇಳಲಾಯಿತು. ಹಾಗೆಯೇ ಪಾಕಿಸ್ತಾನ ದಿನವನ್ನು ನೆರೆಯ ದೇಶದಲ್ಲಿ ಮಾರ್ಚ್ 23ರಂದು ಆಚರಿಸಲಾಗುತ್ತದೆ. ಯಾಕೆಂದರೆ ಪಾಕಿಸ್ತಾನ ರಚನೆಯಾದ 9 ವರ್ಷಗಳ ನಂತರ ಇಲ್ಲಿ ಮೊದಲ ಸಂವಿಧಾನವನ್ನು 1956ರ ಮಾರ್ಚ್ 23ರಂದು ಜಾರಿಗೆ ತರಲಾಯಿತು. ಈ ದಿನ ಪಾಕಿಸ್ತಾನ ತನ್ನ ಮೊದಲ ಸಂವಿಧಾನವನ್ನು ಅಂಗೀಕರಿಸಿತು. ಆದಾಗ್ಯೂ ಪಾಕಿಸ್ತಾನದ ಸಂವಿಧಾನದಲ್ಲಿ ಬದಲಾವಣೆಗಳು ನಡೆಯುತ್ತಲೇ ಇದ್ದವು. ಪಾಕಿಸ್ತಾನದ ಪ್ರಜಾಪ್ರಭುತ್ವವು ಯಾವಾಗಲೂ ಮಿಲಿಟರಿ ದಂಗೆ ಮತ್ತು ಭಯೋತ್ಪಾದನೆಯ ಬೆದರಿಕೆಯಿಂದ ಸುತ್ತುವರಿದಿದೆ. 1947ರ ನಂತರ ಪಾಕಿಸ್ತಾನವು ತನ್ನ ಅಂತಿಮ ಸಂವಿಧಾನವನ್ನು ರೂಪಿಸಲು 26 ವರ್ಷಗಳನ್ನು ತೆಗೆದುಕೊಂಡಿತು. ಪಾಕಿಸ್ತಾನದ ಅಂತಿಮ ರೂಪದ ಸಂವಿಧಾನವನ್ನು 1973ರ ಆಗಸ್ಟ್ 14ರಂದು ಜಾರಿಗೆ ತರಲಾಯಿತು. 1987ರ ಮಾರ್ಚ್ 23ರಂದು ಪಶ್ಚಿಮ ಜರ್ಮನಿಯಲ್ಲಿ ಬ್ರಿಟಿಷ್ ಮಿಲಿಟರಿ ನೆಲೆಯ ಮೇಲೆ ನಡೆದ ಕಾರ್ ಬಾಂಬ್ ದಾಳಿಯಲ್ಲಿ 31 ಜನರು ಗಾಯಗೊಂಡರು. ಪಶ್ಚಿಮ ಜರ್ಮನಿಯ ಅಂದಿನ ರಾಜಧಾನಿ ಬಾನ್ನಿಂದ 50 ಮೈಲುಗಳಷ್ಟು ದೂರದಲ್ಲಿರುವ ರೆಂಡಾಲೆನ್ನಲ್ಲಿರುವ ಅಧಿಕಾರಿಗಳ ಮೆಸ್ ಬಳಿ 136 ಕೆಜಿ ಸ್ಫೋಟಕವನ್ನು ಸ್ಫೋಟಿಸಲಾಗಿತ್ತು. ಈ ಸ್ಫೋಟದಲ್ಲಿ 27 ಜರ್ಮನ್ನರು ಮತ್ತು 4 ಬ್ರಿಟಿಷ್ ಜನರು ಗಾಯಗೊಂಡರು. ಸ್ಫೋಟವು ಎಷ್ಟು ಭೀಕರವಾಗಿತ್ತು ಎಂದರೆ ರಸ್ತೆ ಸಂಪೂರ್ಣವಾಗಿ ನೆಲಸಮವಾಗಿತ್ತು ಮತ್ತು ಪಕ್ಕದಲ್ಲಿ ನಿಲ್ಲಿಸಿದ್ದ ಕಾರುಗಳು ತೀವ್ರವಾಗಿ ಹಾನಿಗೊಳಗಾಗಿದ್ದವು. 1983ರ ಮಾರ್ಚ್ 23ರಂದು US ಅಧ್ಯಕ್ಷ ರೊನಾಲ್ಡ್ ರೇಗನ್ ಟಿವಿಯಲ್ಲಿ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡುವಾಗ ಸಂಭಾವ್ಯ ಪರಮಾಣು ದಾಳಿಯಿಂದ ರಕ್ಷಿಸಲು ಮಾಡಿದ ಸ್ಟ್ರಾಟಜಿಕ್ ಡಿಫೆನ್ಸ್ ಇನಿಷಿಯೇಟಿವ್ ಅಂದರೆ ಸ್ಟಾರ್ ವಾರ್ಸ್ ಅನ್ನು ಘೋಷಿಸಿದರು. ಇದಾದ ನಂತರ ಶೀತಲ ಸಮರ ಉತ್ತುಂಗಕ್ಕೇರಿತು.
ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟದ ನಡುವೆ ಹೊಸ ಶಸ್ತ್ರಾಸ್ತ್ರ ಪೈಪೋಟಿ ಆರಂಭವಾಯಿತು. ಉಭಯ ದೇಶಗಳ ನಡುವಿನ ಸಂಬಂಧ ಮತ್ತಷ್ಟು ಹದಗೆಟ್ಟಿತು. ಆದಾಗ್ಯೂ ಯುಎಸ್ ಅಧ್ಯಕ್ಷರ ಕಚೇರಿಯಾದ ಶ್ವೇತಭವನದಿಂದ ದೂರದರ್ಶನದ ಸಂದರ್ಶನವೊಂದರಲ್ಲಿ ರೇಗನ್ ಅವರು, ಈ ಮೂಲಕ ನಾವು ಮಿಲಿಟರಿ ಶಕ್ತಿಯಾಗಿ ಅಥವಾ ರಾಜಕೀಯವಾಗಿ ನಮ್ಮನ್ನು ಉತ್ತಮವಾಗಿ ಸಾಬೀತುಪಡಿಸಲು ಪ್ರಯತ್ನಿಸುತ್ತಿಲ್ಲ, ಇದರ ಮೂಲಕ ಪರಮಾಣು ಯುದ್ಧದ ಬೆದರಿಕೆಯನ್ನು ತೆಗೆದುಹಾಕುವುದು ನಮ್ಮ ಗುರಿಯಾಗಿದೆ ಎಂದು ಹೇಳಿದ್ದರು. ಅದೇ ಸಮಯದಲ್ಲಿ ಸೋವಿಯತ್ ಒಕ್ಕೂಟವು ರೇಗನ್ ಅವರ ಘೋಷಣೆಯು 1972ರ ಬ್ಯಾಲಿಸ್ಟಿಕ್ ವಿರೋಧಿ ಕ್ಷಿಪಣಿ ಒಪ್ಪಂದದ ಉಲ್ಲಂಘನೆಯಾಗಿದೆ ಎಂದು ನಂಬಿತ್ತು. ಶೀತಲ ಸಮರವು 1947ರ ಮಾರ್ಚ್ 12ರಿಂದ 1991ರ ಡಿಸೆಂಬರ್ 26ರವರೆಗೆ ನಡೆಯಿತು. 1991ರಲ್ಲಾದ ಸೋವಿಯತ್ ಒಕ್ಕೂಟದ ವಿಘಟನೆಯು ಅದರ ಶಕ್ತಿಯನ್ನು ಕುಗ್ಗಿಸಿತು ಮತ್ತು ಶೀತಲ ಸಮರವನ್ನು ಕೊನೆಗೊಳಿಸಿತು. 1950ರಲ್ಲಿ ವಿಶ್ವ ಹವಾಮಾನ ಸಂಸ್ಥೆಯ ಅಧಿಕೃತ ರಚನೆಯ ನೆನಪಿಗಾಗಿ ಇಂದು ಅಂದರೆ ಮಾರ್ಚ್ 23ರಂದು ವಿಶ್ವ ಹವಾಮಾನ ದಿನವನ್ನು ಆಚರಿಸಲಾಗುತ್ತಿದೆ. ಈ ದಿನದ ಮುಖ್ಯ ಉದ್ದೇಶವೆಂದರೆ ಸಮಾಜದ ಸುರಕ್ಷತೆ ಮತ್ತು ಕಲ್ಯಾಣಕ್ಕಾಗಿ ಹವಾಮಾನ ಶಾಸ್ತ್ರವು ಮಾಡುತ್ತಿರುವ ಕೆಲಸದ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದಾಗಿದೆ.